ಸೊ ಇವತ್ತು ಭಾನುವಾರ ಆಗಸ್ಟ್ 31st ನೈಟ್ ಉಳ್ಕೊಂಡಿದ್ದು ರೂಮ್ ಇದು. ಸೊ 360 ಡಿಗ್ರಿ ಕ್ಯಾಮ್ರಾ ನಿಮ್ಗೆ ಗೊತ್ತೇ ಆಗುತ್ತೆ. ನಾವು 3 ಜನ ಇದ್ವಿ, ನಾನು ನನ್ನ 2 ಕೊಲೀಗು. ಸೊ ರೆಡಿಯಾಗಿದ್ದೀವಿ. ಇದು ಟ್ರಂಕ್ ಆ್ಯಂಡ್ ಟ್ರಾಲಿ ಅಂತ ಹೋಟೆಲು, ಗೊಚ್ಚಿಬಲಿ ಹೈದ್ರಾಬಾದಲ್ಲಿ ಹೊಸ ಹೋಟೆಲ್. 2 ತಿಂಗಳಾಗಿದೆ, ಸಕ್ಕದಾಗಿದೆ, ಸರ್ವಿಸ್ ಎಲ್ಲ ಸಕ್ಕದಾಗಿದೆ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಿ ನಮ್ಮ ಇವೆಂಟ್ ಇರೋ ಹೋಟೆಲ್ ಹಯಾಟ್ ಗೊಚ್ಚಿಬಲಿ ಅಲ್ಲಿಗೆ ಹೋಗ್ತೀವಿ. ಸೊ ಬನ್ನಿ ಹೋಣ. ನೋಡಿ ಹೋಟೆಲು ಸಖತ್ತಾಗಿದೆ, ಹೊಸ ಹೋಟೆಲ್ ಅಲ್ವಾ. ಸೊ 2 ತಿಂಗಳಾಗಿದೆ ಅಷ್ಟೇ. ಸೊ ಚೆನ್ನಾಗೇ ಇರುತ್ತೆ. ಇದು ಅಷ್ಟೇ, ಏನಂತೀರ, ಹೋಟೆಲ್ ಕಾಸ್ಟು ಕೂಡ ಅಷ್ಟೊಂದೇನಿಲ್ಲ. 3 ಜನಕ್ಕೆ 7,500 ವಿತ್ ಬ್ರೇಕ್ಫಾಸ್ಟ್. ಓಕೆ, ಕ್ಯಾನ್ ಐ ಕೀಪ್ ಮೈ ಬ್ಯಾಗ್ ದೇ? ಸೊ ನೋಡಿ, ಹೋಟೆಲ್ ರೆಸ್ಟೋರೆಂಟ್ ಬಂದಿದ್ದೀವಿ. ನಾನು ನನ್ನ ಕೊಲಿಗೂ ಬ್ರೇಕ್ಫಾಸ್ಟ್ ಮಾಡ್ತೀವಿ. ಈಗ ಬ್ರೇಕ್ಫಾಸ್ಟ್ ನನ್ನ ಹತ್ರ ವೆರೈಟಿ ಇದೆ. ಇಡ್ಲಿ, ಚಟ್ನಿ, ವಡೆ, ಮೊಟ್ಟೆ, ಚಿಕನ್ ಎಲ್ಲ ಸಿಗುತ್ತೆ. ಬನ್ನಿ ಹೋಣ ನಮ್ಮ ಇವೆಂಟ್ ಇರೋ ಹೋಟೆಲ್ಗೆ. Told your clients about the breakfast. ಸೊ ಹೋಟೆಲ್ ಹಯಾಟ್ಗೆ ಬಂದಿದ್ದೀವಿ ಇವತ್ತು. ಬೆಳಿಗ್ಗೆ 9:30 ಸಂಜೆ 6 ಗಂಟೆವರೆಗೂ ನಮ್ದು ಇವೆಂಟ್ ಆಗುತ್ತೆ. ಇವೆಂಟಲ್ಲಿ ಏನಾಗುತ್ತೆ ಅಂತ ಒಳಗಡೆ ನಾನು ತೋರ್ಸೋಕ್ಕಾಗಲ್ಲ, ಅಲೋ ಇಲ್ಲ. ಹೋಟೆಲ್ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಹೀರೋಯಿನ್ ಬಂದಿದ್ದಾರೆ, ಕನ್ನಡ ಹೀರೋಯಿನ್, ಕನ್ನಡದಲ್ಲೂ ಮಾಡಿದ್ದಾರೆ ಅನ್ಸುತ್ತೆ. ಇಲ್ಲ ಇವೆಂಟ್ ಆಗೋದು ನಮ್ದು ಇವತ್ತು ಅಲ್ಲ. ಬನ್ನಿ ಇವೆಂಟ್ ಹಾಲು ಹೆಂಗಿದೆ ಅಂತ ತೋರಿಸ್ತೀನಿ. ಏನು ರಂಗೋಲಿ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಎಲ್ಲ ಇವೆಂಟ್ ಆಗೋದು ಇವತ್ತು. ನೋಡಿ ಹೆಂಗಿದೆ ಇವೆಂಟ್ ಜಾಗ. ಅವ್ರನ್ನ ಕರೀಲ, ಒಂದೇ ಚೇರ್ ಹಾಕಿದ್ದಾರೆ ಆ ಕಡೆ. ಬೆಳಗ್ಗೆ 6 ಗಂಟೆ, ಸೊ ನಾವು ಬೆಳಗ್ಗೆ 9:30 ಸಂಜೆ 6:30ವರೆಗೂ ಇವೆಂಟ್ ಆಗುತ್ತಿಲ್ಲ. ಹೊರಗಡೆ ಯಾವುದೋ ಹೀರೋಯಿನ್ ನಾನು ನೋಡಿದೆ, ಅಲ್ಲೇ ನಿಂತಿದ್ದಾರೆ. ಹೋಗಿ ಮಾತಾಡ್ಸಲ ಬೇಡವಾ? ಸೊ ಸೆಮಿನಾರ್ ಸ್ಟಾರ್ಟ್ ಆಯಿತು. ಇವಾಗ 9:45, 15 ನಿಮಿಷ ಲೇಟ್ ಆಯಿತು. ಇವಾಗಿಂದ 6 ಗಂಟೆವರೆಗೂ ಕಂಟಿನ್ಯೂ ಆಗೋದು ಗುರು ಸೆಮಿನಾರ್. हाय सर, गुड मॉर्निंग. कैमरा है चालू है क्या? ये क्यों लेकर है ऐसे वीडियो? पब्लिक में बनाने के लिए थोड़ा हिम्मत चाहिए ना, तो वो कॉन्फिडेंस लेने के लिए कल से एयरपोर्ट सब जगह बना के आ रहा हूँ. ये कैमरा कितने का? ये 54,990 55 सर आया. आपने ही बोला सर आया.
ಟೈಮು ಬಂದು 6:54. ಇವೆಂಟ್ ಮುಗಿದಿದೆ. ನೀವು ನೋಡ್ತಾ ಇರ್ಬೋದು ಯಾರೂ ಇಲ್ಲ. ನಾನು ನನ್ನ ಕೊಲೀಗ್ ಶಂಶೇರ್ ಇಬ್ಬರೇ ಇರೋದು. ಸೊ ನಾವಿವಾಗ ಪ್ಯಾಕಪ್ ಮಾಡ್ತಾಯಿದ್ದೀವಿ. ಇಲ್ಲಿಂದ ಇವಾಗ ಹೈದ್ರಾಬಾದ್ ಏರ್ಪೋರ್ಟ್ ಹೋಗ್ತೀವಿ. ಹಯಾಟ್ ಹೋಟೆಲಿಂದ 10:25ಕ್ಕೆ ಫ್ಲೈಟ್ ಇರೋದು. ವೆಯ್ಟ್ ಮಾಡಬೇಕು. 10:25 ಅಂದರೆ 11:15 ಬೆಂಗಳೂರು. ಏರ್ಪೋರ್ಟಿಂದ ಹೊರಗೆ ಬರೋಕ್ಕೆ ಅರ್ಧ ಗಂಟೆ, ಮನೆ ರೀಚಾಗಿ 1-1:30 ಆಗುತ್ತೆ. ಇದೇ ನೋಡಿ ನಮ್ಮ ಸ್ಯಾಟರ್ಡೆ ಸಂಡೇ ಜೀವನ. ಏನು ಮಾಡೋಕ್ಕಾಗಲ್ಲ. ಹೋಟೆಲ್ ಸಿಕ್ಕಾಬಿಟ್ಟೆ ಚೆನ್ನಾಗಿದೆ. ಹೋಟೆಲ್ ಒಳಗೆ ವೀಡಿಯೋ ಮಾಡೋಕ್ಕೆ ಅಲೋ ಇಲ್ಲ ಅಂದರು. ಗೆಸ್ಟ್ಗಳಿಗೆ ಏನಾದರೂ ತೊಂದರೆ ಆಗುತ್ತೆ ಅಂತ ಅದಕ್ಕೆ ಮಾಡಿಲ್ಲ. ಸ್ವಲ್ಪ ಮಾಡಿದ್ದೀನಿ ವೀಡಿಯೋ, ನೀವು ನೋಡಿದ್ದೀರಲ್ಲ. ಲೆಟ್ಸ್ ಗೋ. ಇವಾಗ ಏರ್ಪೋರ್ಟಿಗೆ ಹೊಡ್ತಾ ಇದ್ದೀವಿ. ನಾನು ಬೇರೆ ಕೊಲೀಗ್ ಅವರು ಮುಂಬೈ ಹೋಗಬೇಕಿತ್ತು. ಅವರು ಬೇರೆ ಫ್ಲೈಟಲ್ಲಿ ಹೊರಡಬೇಕಿತ್ತು ಬೇಗ. ಅರೌಂಡ್ 7-7:30 ಅವ್ರು ಹೊರಟಿದ್ದಾರೆ. ಹೀಗೆ ಸೊ ನಾವು ಇವಾಗ ಹೊಡ್ತಾ ಇದ್ದೀವಿ. ಇದೆ ನೋಡಿ ಹೋಟೆಲ್. ಇನ್ನೊಂದ್ಸರಿ ನೋಡ್ಕೊಂಬಿಡಿ. ಚೆನ್ನಾಗಿದೆ ಹೋಟೆಲ್. ಹಯಾಟ್ 5 ಸ್ಟಾರ್ ಹೋಟೆಲ್ ಇದು. ಇಲ್ಲೆಲ್ಲ ವೀಡಿಯೋ ಮಾಡೋಕ್ಕೆ ಬಿಡ್ತಾರೆ, ಅಲ್ಲಿ ಒಳಗಡೆ ಬಿಡೋಲ್ಲ. ಅಲ್ಲಿ ಒಳಗಡೆ ಗೆಸ್ಟ್ಗಳಿಗೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಸುಮ್ಮನೆ ಯಾಕೆ ಕೇಳೋಕ್ಕೆ ಹೋಗಲಿಲ್ಲ. ಹೈದ್ರಾಬಾದ್ ಇವೆಂಟ್ ಮುಗೀತು. ಇವತ್ತು 10 ಲಕ್ಷ ಬಿಸ್ನೆಸ್ ಮಾಡಿದ್ವಿ ನಾವು. ಇವಾಗ ನಡೀರಪ್ಪ ಮನೆಗೆ ವಾಪಸ್. ಇದೇ ಹಿಂಸೆ. ಯಾವಾಗಲೂ ಬರಬೇಕಾದ್ರೆ ಅಷ್ಟೊಂದು ಸುಸ್ತಾಗಲ್ಲ, ಇವು ಹೋಗ್ಬೇಕಾದ್ರೆ ಮಾತ್ರ ಸಿಕ್ಕಾಬಟ್ಟೆ ಸುಸ್ತಾಗುತ್ತೆ. ಇಲ್ಲಿಂದ ಇವಾಗ ಅರ್ಧ ಮುಕ್ಕಾಲು ಗಂಟೆ ಏರ್ಪೋರ್ಟು, ಅಲ್ಲಿ ಚೆಕ್ಕಿಂಗು, ಅಲ್ಲೊಂದು 1 ಅವರು ವೆಯ್ಟು, ಮತ್ತು ಫ್ಲೈಟಲ್ಲಿ 1 ಅವರು ಅಲ್ಲಿ ಇಳಿದು. ಅಯ್ಯೋ, ನಾನು ಬೇರೆ ಬೈಕ್ ತಂದಿದ್ದೀನಿ. ಟರ್ಮಿನಲ್ 1 ನಿಲ್ಲಿಸಿದ್ದೀನಿ. ಇದು ಏರ್ ಇಂಡಿಯಾ ಟರ್ಮಿನಲ್ 2 ಹೋಗುತ್ತೆ. ಟರ್ಮಿನಲ್ 2ಇಂದ ಬಸ್ ಹತ್ಕೊಂಡು ಟರ್ಮಿನಲ್ 1ಗೆ ಬಂದು ಬೈಕ್ ತೊಗೊಂಡು ಮನೆಗೆ ಹೋಗೋಷ್ಟರಲ್ಲಿ ಇದು ಮಧ್ಯದಲ್ಲಿ ಮಳೆ ಬಂದುಬಿಟ್ರೆ ಇನ್ನೂ ತಲೆನೋವು. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಬನ್ನಿ, ಟ್ಯಾಕ್ಸಿ ಬಂದಿದೆ, ಹೋಗೋಣ ಏರ್ಪೋರ್ಟಿಗೆ. खुशबू कर दिया आपने तो संदीप जी। भाई एसी चाहिए आपको? नहीं मेरे को कुछ नहीं चाहिए। एसी ऑफ कर दीजिए ना। 9496 तो टैक्सी ಬಂದಿದೆ, ಹೋಗೋಣಪ್ಪ ಏರ್ಪೋರ್ಟಿಗೆ. ಸಾಕಾಗೋಗ್ಬಿಟ್ಟಿದೆ. भाई सब ले लिया ना आप? हाँ सब ले ली, क्या ही लेना है। We have lot of time, Sandeep ji. Yeah. We have lot of time. We don't want it to. हमको टाइम है, उन लोग किधर है? उन लोग छोड़ना है, फिर से दूसरा टैक्सी राइट पकड़ना है ना। नहीं बट क्या होता है कभी एयरपोर्ट वाले कस्टमर सब रश में ही रहते हैं। हाँ वो करेक्ट है। ये थर्ड टाइम है ना भाई हमारा इधर? हाँ शायद थर्ड टाइम है। नेक्स्ट मंथ नहीं है। नेक्स्ट मंथ एक्चुअली हैदराबाद रखना था, पुणे क्यों रख दिया सर ने? पुणे फ्लॉप हो गया। ನೋಡಿ ಇವರು ಬ್ರದರ್, ಇವ್ರ ನೇಮ್ ಸಂದೀಪ್ ಅಂತ. ತೆಲುಗು ಮಾತಾಡ್ತಾರೆ, ಇಂಗ್ಲೀಷ್ ಮಾತಾಡ್ತಾರೆ, ಹಿಂದಿ ಮಾತಾಡ್ತಾರೆ. ನಾನು ಕ್ಯಾಮ್ರಾ ವಿಡಿಯೋ ಮಾಡ್ತಿರೋದನ್ನ ನೋಡಿ ಯೂಟ್ಯೂಬ್ ಮಾಡ್ತೀರಾ ಅಂದರು. ನಾನು ಅಷ್ಟೊಂದು ಫೇಮಸ್ ಇಲ್ಲ ಅಂತಂದೆ. ಸೊ ನನ್ನ ಹೆಸರು ಕೇಳಿ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ದೆ. ಹೇಳ್ರಿ, ನಮಗೆ ಸಪೋರ್ಟ್ ಮಾಡಲ್ಲ, ಬೇರೆಯವರೇ ಸಪೋರ್ಟ್ ಮಾಡಲ್ಲ. ಸೊ ಹಂಗಾಗಿ ನೀವು ಯೂಟ್ಯೂಬ್ ತಗೊಳ್ಳಿ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಯಾರು ಸಪೋರ್ಟ್ ಮಾಡಲಿ ಬಿಡಲಿ, ನಮ್ಮವರಂತೂ ಮಾಡಲ್ಲ, ಬೇರೆಯವರೇ ಮಾಡೋದು. ಮಾಡಿ ವಿಡಿಯೋ. ಆಲ್ಮೋಸ್ಟ್ ಏರ್ಪೋರ್ಟ್ ರೀಚ್ ಆಗ್ತಾ ಇದ್ದೀವಿ. 30 ಮಿನಿಟ್ಸ್ 25 ಮಿನಿಟ್ಸ್.
ಫೈನಲ್ ಏರ್ಪೋರ್ಟಿಗೆ ಬಂದಾಯ್ತು. ಸಂದೀಪ್ ಜಿ ಬಾಯ್. ಥ್ಯಾಂಕ್ ಯು. थैंक यू संदीप जी, थैंक यू. चलो भाई चलेंगे हम साथ में चलेंगे. एयरपोर्ट ऊपर है ना, ऊपर है. हाँ वो नीचे कुछ है ना अंडरग्राउंड जैसे. अराइवल हाँ अराइवल है, ऊपर डिपार्चर है. हाँ बट बेंगलुरु में ऐसा नहीं है ना. वो बैंगलोर में वैसा बना है. ಸೊ ಡಿಜಿ ಹತ್ರ ನಂದು ನನ್ನ ಕೊಲೀಗ್ದು, ಹಾಗಾಗಿ ಏನು ಐ ಡಿ ಕೈಡಿಗೆ ಏನು ತೋರ್ಸಂಗಿಲ್ಲ. ಡಿಜಿ ಹತ್ರ ತೋರಿಸಿ ಒಳಗೆ ಹೋಗೋದಷ್ಟೇ. ಎಷ್ಟು ದೊಡ್ಡದಾಗಿದೆ ನೋಡಿ. ಏರ್ಪೋರ್ಟ್ ಎಲ್ಲ ಯೂಶಲಾಗಿ ಸಖತ್ತಾಗೇ ಇರುತ್ತೆ. ಸಖತ್ತಾಗಿದೆ ಎಲ್ಲ ಏರ್ಪೋರ್ಟ್ ಇದು. ಇವಾಗ ಬ್ಯಾಗು, ಮೊಬೈಲು, ಲ್ಯಾಪ್ಟಾಪ್ ಎಲ್ಲ ತೆಗೆದು ಕಂಪ್ಲೀಟ್ ಚೆಕ್ ಮಾಡಿ ಆ ಕಡೆ ಹೋಗೋಣ. ಸೊ ಸದ್ಯಕ್ಕೆ ಕ್ಯಾಮ್ರಾ ಆಫ್ ಮಾಡಬೇಕು, ಮತ್ತೆ ಆ ಕಡೆ ಸಿಗೋಣ ಇವಾಗ. ಸೆಕ್ಯೂರಿಟಿ ವೇಟಿಂಗ್ ಟೈಮ್ 6 to 7 minutes. ಸೊ ಇವಾಗ ಬ್ಯಾಗ್ ಚೆಕ್ಕಿಂಗ್ ಎಲ್ಲ ಮುಗೀತು. ಸೊ ನಮ್ಮ ಗೇಟ್ ನಂಬರ್ 17 ಸ್ಮೋಕರ್ ಸ್ಮೆಲ್ ಆರೇನಾ 17ಗೆ ಹೋಗಬೇಕು ನಾವು. ಬಟ್ 17 ಇಸ್ तरफ है. Women are the foundation of Telangana. Farmers are the backbone of our society. Youth is our future. बंद कर दिया लगता है. प्रवीण इधर ही किधर होगा, भी जाके बैठेंगे. अरे इधर नहीं है प्रवीण, किधर गया. ठीक है इधर ही बैठेंगे. शिव शिव पता नहीं. अरे ಸೊ ಬಂದಿದ್ದೀವಿ ಏರ್ಪೋರ್ಟ್ ಒಳಗೆ, ಎಲ್ಲ ಆಯಿತು. 8:21 ನಮ್ಮ ಫ್ಲೈಟ್ ಇರೋದು ಬಂದು 10:25ಕ್ಕೆ. 9:45ಕ್ಕೆ ಬೋರ್ಡಿಂಗ್ ಸ್ಟಾರ್ಟ್ ಮಾಡ್ತಾರೆ. ಇನ್ನು 1 hour 20 minutes ಏನೋ ಟೈಮ್ ಇದೆ. ಇನ್ನೇನು ಮಾಡೋದು, ಮೊಬೈಲ್ ನೋಡೋದು, ಇನ್ಸ್ಟಾಗ್ರಾಮ್ ನೋಡೋದು, ಹಂಗೆ ಟೈಮ್ ಪಾಸ್ ಮಾಡೋದು. 9:45 ಆಗಿದೆ. ಬೋರ್ಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಆನ್ ಟೈಮ್ ಬೋರ್ಡಿಂಗ್ ಮಾಡ್ತಾಯಿದ್ದಾರೆ. ಆನ್ ಟೈಮ್ ಫ್ಲೈಟ್ ತೆಗಿತಾರ ಇಲ್ವಾ ಗೊತ್ತಿಲ್ಲ, ನೋಡೋಣ ಬನ್ನಿ. ಸೊ ಅಲ್ಲಿ ನೋಡಿ ಬೋರ್ಡಿಂಗ್ ಆಗ್ತಾ ಇದೆ. सीक्वेंस क्या है? ಹಾಂ ಬನ್ನಿ, ಅಲ್ಲಾಯಿತು. ಫ್ಲೈಟಲ್ಲಿ ಹೋಗಿ ಕೂತ್ಕೊಳ್ಳೋಣ. ಈ ಪಬ್ಲಿಕ್ಕಲ್ಲಿ ವೀಡಿಯೋ ಮಾಡೋದಿದೆಯಲ್ಲ, ಸಿಕ್ಕಾಬಟ್ಟೆ ಧೈರ್ಯ ಬೇಕು. ಮೀಟ್ರ್ ದಮ್ಮಂತಲ್ಲ, ಧೈರ್ಯ ಬೇಕು. ಯಾಕಂದರೆ ಎಲ್ಲರೂ ನಮ್ಮನ್ನೇ ನೋಡ್ತಾ ಇರ್ತಾರೆ. ಆಮೇಲೆ ಕೆಲವರು ಜಡ್ಜ್ ಮಾಡ್ತಾರೆ, ಏನಿದು ಲೂಸ್ ಥರ ಮಾತಾಡ್ತಿದ್ದಾನೆ, ಲೂಸ್ ಥರ ವೀಡಿಯೋ ಮಾಡ್ತಿದ್ದಾನೆ, ಇವನು ಫೇಮಸ್ಸಾ ಇಲ್ವಾ, ಇವನು ಯೂಟ್ಯೂಬ್ ಚಾನಲ್ ಚೆನ್ನಾಗಿ ವರ್ಕ್ ಆಗುತ್ತಾ ಇಲ್ವಾ ಅಂತೆಲ್ಲ ಜಡ್ಜ್ ಮಾಡ್ತಾರೆ. ಫೇಮಸ್ ಆದವ್ರಿಗೆ ಏನನ್ನಲ್ಲ, ಹೊಸಬ್ರು ಮಾಡ್ತಿರೋರಿಗೆಲ್ಲ ಸಿಕ್ಕಾಬಿಟ್ಟು ಜಡ್ಜ್ ಮಾಡ್ತಾರೆ. ಆ ಭಯ ಹೋಗಲಿ ಅಂತಲೇ ನಾನು ವಿಡಿಯೋ ಮಾಡ್ತಾ ಇರೋದು ಯೂಟ್ಯೂಬಲ್ಲಿ. ಈ ಪಬ್ಲಿಕ್ಕಲ್ಲಿ ನಾನು ಮೈಕ್ ತಂದಿದ್ದೀನಿ, ಮೈಕ್ ಹಾಕ್ಕೊಂಡಿಲ್ಲ. ನೋಡೋಣ ನೆಕ್ಸ್ಟ್ ಟೈಮ್ ಮೈಕ್ ಹಾಕ್ಕೊಂಡು ವೀಡಿಯೋ ಮಾಡ್ತೀನಿ ನಾನು.
ಕತ್ಲಾಗ್ಬಿಟ್ಟಿದೆ ಗುರು. ನೆನ್ನೆ ನೈಟು ಕತ್ಲಲ್ಲೇ ಬಂದಿದ್ದು, ಇವತ್ತು ಕತ್ಲಲ್ಲೇ ಹೋಗೋದು. ನೆನ್ನೆ ಫುಲ್ಲು ಮಳೇಲಿ ನೆನ್ಕೊಂಬಂದೆ. ಇವತ್ತು ನೋಡೋಣ ಮಳೆ ಇದೆಯಾ ಇಲ್ವಾ ಅಂತ. ಇವಾಗ ಫ್ಲೈಟಲ್ಲಿ ನಾನೇ ನೋಡ್ತಾರೆ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೈದರಾಬಾದ್ ಸಿಕಿಂದ್ರಾಬಾದ್ ಅಂತಲೂ ಅಂತಾರೆ ಇದಕ್ಕೆ. ಮೋಸ್ಟ್ಲಿ ನಾನೆಲ್ಲ ಹುಚ್ಚ ಅನ್ಕೋತಾರೆ ಈ ಥರ ವೀಡಿಯೋ ಮಾಡ್ತಿರೋದಕ್ಕೆ. ಬಟ್ ಅನ್ಕೊಳ್ಳಿ ಬಿಡಿ, ನಮಗೇನಾಗಬೇಕು. ಆ ಪಬ್ಲಿಕ್ಕಲ್ಲಿ ನನಗೆ ವಿಡಿಯೋ ಮಾಡೋದಕ್ಕೆ ಧೈರ್ಯ ಬೇಕಂತಲೇ ಮಾಡ್ತಾ ಇರೋದು. ಇದು ಯಾರು ಏನೇ ಅಂದ್ಕೊಳ್ಳಿ ಅಂತಾನೆ, ಸುಮ್ಮನೆ ಏನಾದ್ರು ಅಂದ್ಕೊಳ್ಳಿ ಅಂತಲೇ ವಿಡಿಯೋ ಮಾಡ್ತಾ ಇರೋದು. ಮ್ಯಾಕ್ಸಿಮಮ್ ಏನು ಅನ್ಕೋತಾರೆ, ಬುದ್ಧಿ ಇಲ್ಲ ಅವನಿಗೆ, ಹುಚ್ಚ ಅನ್ಕೋತಾರೆ ಅಷ್ಟೇ. देखिए वो मार्क इधर ही आ गया. मार्क पता चल रहा है आपको? दिख रहा है. चेंज करना पड़ेगा कवर. कब हुआ ये? कल कब हुआ? पता नहीं, बारिश आ रहा था शायद, कुछ कचड़ा इधर ऐसे. क्लीन करके देखे? देखता हूँ मैं घर जाके. क्लीन करने का कपड़ा है बट वो नहीं होगा क्लीन करने में. स्क्रैच हो गया ना, कितना भी कीजिए स्क्रैच वो नहीं चलेगा. उधर जाके स्टैंड हो गया ना, फोटो लेता हूँ उनका सेंटर. हाँ, नहीं तो डांस कीजिए ना, रील वायरल हो जाएगा. एयर इंडिया एक्सप्रेस में ऐसा वायरल हो जाएगा इसलिए. जाएगा. आज देखिए 12 लोग बुलाया, आधा भाग गए. सेकंड ब्रेक में गायब हो गया ना. सेकंड ब्रेक में गए. हम फर्स्ट ब्रेक में काउंसलिंग किया ना, सेकंड ब्रेक में गायब हो गया. मेरा क्लाइंट बोला नेक्स्ट ब्रेक में बात करके पे करता हूँ, वो भाग गया. तो 360 को 360 कर दिया तुमने. ಸ್ಟಾಪ್ ಆಗ್ತಿದ್ದಂಗೆ ಬಸ್ಸಲ್ಲೆಲ್ಲ ಇಳಿಯೋಕ್ಕೆ ಸ್ಟಾರ್ಟ್ ಆಗ್ತಾರಲ್ಲ, ಅದೇ ಥರ ಇಲ್ಲೂ ನೋ ಡಿಫ್ರೆನ್ಸ್. ಟರ್ಮಿನಲ್ 2. ಸೊ ನಾನು ನಿನ್ನೆ ಬಂದಾಗ ಟರ್ಮಿನಲ್ 1ನಲ್ಲಿ ಬೈಕ್ ನಿಲ್ಲಿಸಿದ್ದೆ. ಈಗ ಇಲ್ಲಿಂದ ಬಸ್ಸು ಹತ್ತಿ ಟರ್ಮಿನಲ್ 1ಗೆ ಹೋಗಬೇಕು. ಬಸ್ಸೆಲ್ಲ ಫ್ರೀನೇ. ಟರ್ಮಿನಲ್ 1ಇಂದ ಟರ್ಮಿನಲ್ 2, ಟರ್ಮಿನಲ್ 2ಇಂದ ಟರ್ಮಿನಲ್ 1ಗೆ ಬಸ್ ಫ್ರೀ ಇರುತ್ತೆ. ಇಂಟರ್ ಟರ್ಮಿನಲ್ ಎಕ್ಸ್ಚೇಂಜ್ ಬಸ್ ಅಂತ ಕರೀತಾರೆ ಅದನ್ನ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಏರ್ಪೋರ್ಟು. ಇದೆಲ್ಲ ರಿಯಲ್ ಆನೆ ಅಲ್ಲ, ಸಗದಾಗಿ ಮಾಡಿದಾರಲ್ಲ ಡಿಸೈನು, ಅದು ಇದೆಲ್ಲ. ಇವಾಗ ಬಸ್ ಹಿಡ್ಕೊಂಡು ಟರ್ಮಿನಲ್ 1ಗೆ ಹೋಗ್ಬೇಕು. ಹಾಂ, ಬಂದಿದ್ರು ಟರ್ಮಿನಲ್ ಎಕ್ಸಿಟಿಗೆ. ಕೆಳಗಿಲೆ ಹೊಡೆದ್ಬಿಟ್ಟಾತ. ಆಮೇಲೆ ಇಂಟರ್ ಟರ್ಮಿನಲ್ ಶಫಲ್, ಅದೇ ಇಂಟರ್ ಕನೆಕ್ಟ್ ಶಫಲ್ ಬಸ್ಸು. ಹೋಗೋಣ ಬನ್ನಿ. ಅಯ್ಯೋ, ಓಡ್ತಾ ಇದ್ದಾರೆ. ಅಯ್ಯೋ, ಇನ್ನೊಂದು ಬಸ್ಸು ಕಾಯ್ಬೇಕು ಇವಾಗ.
ಇವ್ರು ಹೊರಡಲ್ಲ ಈಗ ಬೇಗ, ಒಂದು 10 ನಿಮಿಷ ಕಾಯ್ಬೇಕು ಅನ್ಸುತ್ತೆ. ಶಿವ ಶಿವ. ಇದು ಫ್ರೀ ಬಸ್ ನಿಮಗೆ, ಏನೋ ಶಫಲ್ ಬಸ್ ಅಂದರೆ ಇಂಟರ್ ಶಫಲ್ ಅಂದರೆ ಒಂದು ಟರ್ಮಿಲಿಂದ ಇನ್ನೊಂದು ಟರ್ಮಿಂದ ಬರ್ತಾ ಹೋಗ್ತಾ ಇರ್ತಾರೆ. ಇದಕ್ಕೆಲ್ಲ ಚಾರ್ಜ್ ಇರಲ್ಲ, ನಿಮಗೆ ಫ್ರೀಯಾಗಿ ಓಡಾಡ್ಬೋದು. ಇವಾಗ ಬಸ್ಸಿಂದ ಇಳಿದೆ, ನಾನು ಬೈಕ್ ಪಾರ್ಕ್ ಅಲ್ಲಿ ಮಾಡಿದ್ದೀನಿ, ಅದೇ ಟರ್ಮಿನಲ್ 1. ಹೋಗೋಣ ಬನ್ನಿ. ನಿಜ ಹೇಳ್ತೀನಲ್ಲ, ಫ್ಲೈಟಲ್ಲಿ ಅವಾಗವಾಗ ಓಡಾಡೋಕ್ಕೆ ಮಾತ್ರನೇ ಚೆನ್ನಾಗಿರುತ್ತೆ. ರೆಗ್ಯುಲರಾಗಿ ಓಡಾಡಿದ್ರೆ ತಲೆಗೆಟ್ಟೋಗ್ಬಿಡುತ್ತೆ, ನಿಮಗೆ ಸುಸ್ತಾಗ್ಬಿಡುತ್ತೆ ರೆಗ್ಯುಲರಾಗಿ ಓಡಾಡಿದ್ರೆ. ಟೈಮ್ ಬಂದು ಇವಾಗ ಕರೆಕ್ಟಾಗಿ 12:10 ಟರ್ಮಿನಲ್ 1 ಅದು. ಇಲ್ಲಿ ಬೈಕ್ ಪಾರ್ಕ್ ಮಾಡಿ ಹೋಗಿದ್ದೆ. ಎಲ್ಲಿ ಗುರು? ಆ ಕಡೆ. ಎಸ್. ನಾನು ಬೈಕಿಗೆ ಇನ್ನೂ ಹೆಸರಿಟ್ಟಿಲ್ಲ. ಹಳೆ ಬುಲೆಟಿಗೆ ಗರುಡ ಅಂತ ಹೆಸರಿಟ್ಟಿದ್ದೆ, ಇನ್ನು ಈ ಗಾಡಿಗೆ ಹೆಸರಿಟ್ಟಿಲ್ಲ. ನೋಡೋಣ. ಮಳೆ ಬಂದಿಲ್ಲ ಅಂದರೆ ಸಾಕು. ಪಾರ್ಕ್ ಮಾಡಿದಾಗ ನಿಮಗೆ ಈ ಥರ ಟಿಕೆಟ್ ಕೊಡ್ತಾರೆ. ಇದನ್ನು ಕಳೆದಾಕೊಂಬೇಡಿ. ಕಳೆದಾಕೊಂಡ್ರೆ ಮೋಸ್ಟ್ಲಿ ಫೈನೋ ಏನೋ ಇರುತ್ತೆ, ಪ್ರಾಬ್ಲಮ್ ಆಗುತ್ತೆ. ಭದ್ರವಾಗಿ ಇಟ್ಕೊಂಡಿರಿ. ಟೂ ವೀಲರ್ ಪಾರ್ಕಿಂಗು ಒಂದು ದಿನಕ್ಕೆ 250 ರೂಪಾಯಿ. ನೆಕ್ಸ್ಟ್ ಡೇ ಆಗ್ತಿದ್ದಂಗೆ 150 ಚಾರ್ಜ್ ಮಾಡ್ತಾರೆ. ಲೆಟ್ಸ್ ಗೋ ಹೋಮ್. 12:15 ಮಳೆ ಬಂದಿಲ್ಲ. 12:15 ಮಳೆ ಬಂದಿಲ್ಲ ಅಂದರೆ 1 ಗಂಟೆ ಮಳೆ ಮಳೆ ಬಂದಿತ್ತಲ್ಲ. सो गए थे क्या? तो लाइट ऑन करके गए था. लाइट ऑन करता हूँ मैं.
ಅಯ್ಯಪ್ಪ ಮನೆಗೆ ರೀಚ್ ಆದೆ. ಟೈಮ್ ನೋಡಿ 1 ಗಂಟೆ ಆಗಿದೆ. ಬೆಳಗಿನ ಜಾವ ಅಂದರೆ ನೈಟು 1:10. ಸರಿ ನಡೀರಿ, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.